Welcome to Kashmir. So we have landed at Srinagar airport and it's too cold. ನಮ್ಮ ಟ್ಯಾಕ್ಸಿ ಡ್ರೈವರ್ ಬಂದಿದ್ದಾರೆ. So now we are going to fresh up ಅಲ್ಲ. The room. Okay, fresh up ಆಗಿ we'll update you what is the plan today. Okay? ಅಲ್ಲಿವರೆಗೂ ಬಾಯ್. Say hi. ದಿಲೀಪ್ say hi. ಹೇಗಿದೆ ಕೋಲ್ಡು? ಅಂತೂ ಇಂತೂ ನಮ್ಮ ಡ್ರೈವರ್ ಅಣ್ಣ ಸಿಕ್ಕಿದ್ರು. ಸೊ ನಾವು ಹೋಗಿ ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಲ್ಲಿ ಯು ಗೈಸ್ ಹ್ಯಾವ್ ಅ ಕ್ವಿಕ್ ರೂಮ್ ಟೂರ್. ಅವರ್ ಹೋಟೆಲ್ ಸವೇರಾ ಇನ್. ಸೊ ಚೆನ್ನಾಗಿದೆ. ಇಟ್ ಇಸ್ ನಾಟ್ 5 ಸ್ಟಾರ್ ಆ ಥರ ಏನಿಲ್ಲ, ಬಟ್ ಯಾ ಇಟ್ಸ್ ಗುಡ್. ಸೊ ಇದು ರೂಮು ನಮ್ಮದು. ಸೊ ಎಲ್ಲ ಅನ್ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಹೀಟರ್ ಹಾಕಿದ್ದಾರೆ. ಹೀಟರ್ ಹಾಕಿದ್ರು ಕೂಡ ಇಟ್ ಇಸ್ ಸೋ ಕೋಲ್ಡ್. ಟಿ ವಿ ಇದೆ. ಇಟ್ ಇಸ್ -5 ಡಿಗ್ರಿ. ಆ್ಯಂಡ್ ಬೆಡ್ಗೂ ಕೂಡ ಒಂದು ಹೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಯು ಕ್ಯಾನ್ ಸಿ. ಸೊ ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಫಸ್ಟ್ ಡೇ ಇನ್ ಶ್ರೀನಗರ್. ಸೊ ಇವತ್ತು ರೆಡಿಯಾಗಿ ವಿ ಆರ್ ಗೋಯಿಂಗ್ ಔಟ್ ಫಾರ್ ಸೈಟ್ ಸೀಯಿಂಗ್. ಯಾವ್ಯಾವ ಜಾಗ ಹೋಗ್ತೀವಿ, ಏನು ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದು ಇವತ್ತು ಈ ವಿಡಿಯೋಲ್ಲೇ ನಾವು ತೋರಿಸ್ತೀವಿ. ಆ್ಯಂಡ್ ತುಂಬ ಚಳಿ ಇದೆ, ಅನ್ಬೇರಬಲ್. ಜಾಕೆಟ್ ಹಾಕ್ಕೊಂಡು. ಬಟ್ ಇಲ್ಲಿ ಬಿಸಿಲು ಇದೆ, ಜೊತೆ ಚಳಿನೂ ಇದೆ. ಬಟ್ ದೇರ್ ಈಸ್ ನೋ ಸ್ನೋ ಇನ್ ಆ್ಯಂಡ್ ಅರೌಂಡ್ ಲೈಕ್ ದಾಲ್ ಲೇಕ್ ಸರೌಂಡಿಂಗ್ಸ್. ಆಮೇಲೆ ಯಾವುದು ಶಂಕರಾಚಾರ್ಯ ಟೆಂಪಲ್. ಶಂಕರಾಚಾರ್ಯ ಟೆಂಪಲ್. ಇಲ್ಲೇ ಯಾವುದು ಸ್ನೋ ಇಲ್ಲ. ಆಸ್ ಪರ್ ಅವರ್ ಅಪ್ಡೇಟ್ ಸೋನ್ಮಾರ್ಗ್ ಮತ್ತು ಗುಲ್ಮಾರ್ಗ್ ಸ್ನೋ ಇದೆ ಅಂತ ಹೇಳಿದ್ದಾರೆ. ಸ್ನೋ ವಿತೌಟ್ ಸ್ನೋನೇ ನಮಗೆ ಈ ಚಳಿ ತಡೆಯೋಕ್ಕಾಗ್ತಾಯಿಲ್ಲ. ಬಟ್ ವಿತ್ ಸ್ನೋ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಫಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಯು ಗೈಸ್ ಶುಡ್ ವಾಚ್ ಅವರ್ ಚಾನಲ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಎಸ್. ಹಾಯ್ ಹಾಲ್. ಸೊ ನಾವಿವಾಗ ಬಂದಿರೋದು ಯುನೈಟೆಡ್ ಕಾಟೇಜ್ ಇಂಡಸ್ಟ್ರೀಸ್ ಎಂಪೋರಿಯಂ. It's all related about the clothings, fabrics. So it's a original thing. So ಒಳಗಡೆ ಹೋಗಿ ಏನು ಪರ್ಚೇಸ್ ಮಾಡ್ತೀವೋ ಇನ್ನು ಇಟ್ಸ್ ಫ್ರೀ ಆಫ್ ಕಾಸ್ಟ್ ಫಾರ್ ದ ಎಂಟ್ರಿ. ಸೊ ಹೋಗಿ ಒಂದು ಚೆಕ್ ಇನ್ ಆಗ್ಬಿಟ್ಟು ಬರೋಣ, ಜಸ್ಟ್ ನೋಡ್ಕೊಂಬರೋಣ ಹೇಗಿದೆ ಅಂತ. ಸೊ ವಿ ಆರ್ ಗೋಯಿಂಗ್. ಯಾಕಂದರೆ ನಮ್ಮ ಡ್ರೈವರ್ ಸಜೆಸ್ಟ್ ಮಾಡಿದ್ದಾರೆ. ನಮ್ಮ ಡ್ರೈವರ್ಸರು ಒಳಗಡೆ ಏನು ಕಾಸು ಕೊಡೋಂಗಿಲ್ಲ, ಹೋಗಿ ವಿಸಿಟ್ ಹಾಕೊಂಡ್ಬನ್ನಿ ಅಂತ, ಫ್ರೀ ಅಂತ. ಸೊ ಅದಕ್ಕೆ ವಿಸಿಟ್ ಹಾಕೊಂಡ್ಬರ್ತೀವಿ, ಹೆಂಗಿದೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್. Can we make a video? Yeah, sure. So we have a lots of showcase piece. Let's move on further. Namma Bengaluru. Kannada barutte? Yeah. I know. Even you are from Bangalore. Yeah, You're from Bangalore. Bangalore. Okay. Even I'm from Bangalore. Okay. Born there, brought up there. So you're staying here. In Bangalore, Hebbal. Hebbal. Yeah, near our office. Which office? The Manyata Tech Park. Oh, Nagwara. Yeah. Near Marriott. Yes. Okay. I also stay there only. Kankanagar. Okay, fine. From how many years you're staying here? From 2 years I'm staying here. Okay. ಯಾರಾದರೂ ಪ್ಯೂರ್ ಫ್ಯಾಬ್ರಿಕ್ ಮೆಟೀರಿಯಲ್ಸ್ ಹುಡುಕಿದ್ರೆ ಹೈಲಿ ರೆಕಮೆಂಡ್ ಟು ವಿಸಿಟ್ ದಿಸ್ ಶಾಪ್. ಇಲ್ಲಿ ನಿಮಗೆ ಟಾಪ್ ಸಿಗುತ್ತೆ, ಮ್ಯಾಟ್ಸ್, ಕಾರ್ಪೆಟ್, ಶಾಲ್ಸ್, ಕುರ್ತಾಸ್, ಆಲ್ ವೆರೈಟೀಸ್ ಯು ಕ್ಯಾನ್ ಗೆಟ್ ಯು. ನಾವೇನು ತೊಗೊಂಡ್ವಿ ಏನು ಬಿಟ್ವಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಈ ವಿಡಿಯೋ ಎಂಡಲ್ಲಿ ನಮ್ಮ ಕಾನ್ವರ್ಸೇಷನ್ ವಿಡಿಯೋ ಇರುತ್ತೆ. ಸೊ
ವೇಟ್ ಆ್ಯಂಡ್ ಸಿ. Work on the neck. That's done with a very thin needle. ದಿಸ್ ಒನ್. Yes. The work which you find in the shawls. ಓಕೆ You can take your dry fruits from here. ಓಕೆ. Saffron is very famous. Then you can take some artifacts like carpet, shawls. That is very famous. This is 2-piece. Okay. So this is also done with the hand. Look at it. The back. You can feel this also. It's done with very fine pin needle. You can't machine wash it, but you can hand wash it. This is cotton. Cotton. This will be around 3,000 rupees. ಲೈಕ್ ಶಾರ್ಟ್ ಕುರ್ತಾಸ್. ಸೊ ನಾವಿವಾಗ ಯುನೈಟೆಡ್ ಕಾಟೇಜ್ ಇಂಡಸ್ಟ್ರೀಸ್ ಎಂಪೋರಿಯಮಿಂದ ಆಚೆ ಬಂದ್ವಿ. ಆ್ಯಂಡ್ ಲೆಟ್ಸ್ ಟೇಕ್ ದ ರಿವ್ಯೂ ಫ್ರಮ್ ಆರ್ ಲೇಡೀಸ್. ಆ್ಯಕ್ಚುಲಿ ಇಟ್ಸ್ ಅ ನೈಸ್ ಶಾಪ್, ಬಟ್ ನಮ್ಮ ಬಜೆಟಿಗೆ ತಕ್ಕಂಗೆ ಇರಲಿಲ್ಲ. ಯಾರಾದರೂ ಸ್ವಲ್ಪ ಫುಲ್ಲು ಆ್ಯಂಡ್ ವಿ ಕ್ಯಾನ್ ಬಾರ್ಗಿನ್ ಇಟ್. ಅವ್ರು ಹೇಳಿದ ತಕ್ಷಣ ಅದೇ ಪ್ರೈಸಿಗೆ ಕೊಡಬೇಕು ಅಂತ ಏನು ಇದು ಇದಿಲ್ಲ. ಸಂಭವ್ ವಿ ಕ್ಯಾನ್ ಗೆಟ್ ಸಮಥಿಂಗ್, ಬಟ್ ನಮ್ಮ ಪ್ರಕಾರ ನಮ್ಮ ಬಜೆಟ್ಗೆ ತುಂಬ ಹೈ ಅಂತ ಅನಿಸ್ತು. ಇಫ್ ಎನಿ ಒನ್ ವಾಂಟ್ಸ್ ಟು ವಿಡ್ ಇಟ್ ಲೈಕ್ ಪ್ಯೂರ್ ಫ್ಯಾಬ್ರಿಕ್ ಆರ್ ಪ್ಯೂರ್ ಶೋ ಪೀಸ್ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ಯುನೈಟೆಡ್ ಕಾಟೇಜ್ ಇಂಡಸ್ಟ್ರಿ. ವಿ ಡೋಂಟ್ ಹ್ಯಾವ್ ದಟ್ ಮಚ್, ನಿಮ್ಮಷ್ಟು ದುಡಿಯಲ್ಲಪ್ಪ ನಾವು. ಸೊ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಕಾಶ್ಮೀರ್ ಡ್ರೈ ಫ್ರೂಟ್ ಶಾಪ್. ಆ್ಯಸ್ ಪರ್ ಅವರ್ ಡ್ರೈವರ್ಸ್ ಸಜೆಷನ್. ಸೊ ನಾವಿಲ್ಲಿ ಎಂಟ್ರಿ ಕೊಟ್ವಿ. ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಇತ್ತು. ಅದ್ರ ಜೊತೆ ಯಾವ ಸ್ಪೆಷಲ್ ಕೈಂಡ್ ಆಫ್ ವಾಲ್ನಟ್ಸ್. ಸೊ ಇಲ್ಲಿ ನಾವು ಕೇಸ್ನಿನ ಮ್ಯಾನ್ಯುಲಾಗಿ ಟೆಕ್ಸ್ಟ್ ಮಾಡಿದ್ವಿ. ಸೊ ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಶಾಪ್ ಟೂರ್. क्या होती है? पहले देखो खुशबू, देखो खुशबू. दूसरी पहचाने, एक पत्ते को उठाओ, आगे वाले दांतों से इसको चबाओ. ये थोड़ा सा कड़वापन देना चाहिए. हिंदी समझ में आता है? ले लो एक पत्ता, आगे वाले दांतों से इसको चबाओ. और तीसरा पहचान होता है सैफरॉन का. जो ओरिजिनल सैफरॉन होता है, दे दो इधर में हाथ. आप दे दो अपना हाथ. जो ओरिजिनल सैफरॉन होता है ना, जब आप उसको पानी में डालेगा, इसको धीरे धीरे ऐसे उंगली से इसको रब करो. ये कलर छोड़ेगा येलो. क्या छोड़ेगा? मगर पत्ता लाल का लाल रहेगा, गायब नहीं होना चाहिए. उसको बोलते हैं ओरिजिनल सैफरॉन. दूसरा जो डुप्लीकेट होता है ना, शिकारा हाउस बोर्ड में बेचते हैं. जब आप उसको पानी में डालोगे फिर रब करोगे, वो रेड कलर छोड़ेगा, पत्ता व्हाइट हो जाएगा, वो डुप्लीकेट होता है. ये लाल का लाल रहेगा और येलो कलर छोड़ेगा. ये होता है ओरिजिनल सैफरॉन. सैफरॉन में हमारे पास 250 रुपीज़ का पर ग्राम आएगा. इसमें 1 ग्राम से हमारे पास स्टार्ट रहेगा. जितना भी क्वांटिटी लेना होगा आपको वो दे सकते हैं. जैसे हमारे पास ये 5 ग्राम का बॉक्स आता है, जैसे हमारे पास 20 ग्राम, 10 ग्राम. ये देखो, ये 20 ग्राम और 10 ग्राम का बॉक्स होता है. ಸೊ ಶಾಪಲ್ಲಿ ಅವರು ತೋರಿಸಿದ್ರು ದ್ಯಾಟ್ ಸ್ಯಾಫ್ರನ್ ಒರಿಜಿನಲ್ ಇಲ್ವಾ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ. ಆ್ಯಂಡ್ we tested ourselves and it's a pure saffron. ಸೊ ಯಾರಾದರೂ ಪರ್ಚೇಸ್ ಮಾಡಬೇಕಾದ್ರೆ ದಯವಿಟ್ಟು ಸ್ಯಾಫ್ರನ್ ಇಲ್ಲೇ ಪರ್ಚೇಸ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ದೆರ್ ಇಸ್ ಅ ವಾಲ್ನಟ್ ಚಾಕ್ಲೇಟ್ ವಿಚ್ ಇಸ್ ಟೂ ಗುಡ್. ನಮ್ಗೊಂದ್ಸಲ ತಿನ್ನಬೇಕು ಅನಿಸ್ತಾ ಇದೆ, ಬಟ್ ರೌಂಡ್ ಹಾಕೊಂಡು ಬಂದು ಪರ್ಚೇಸ್ ಮಾಡೋಣ ಅಂತ we have just 4-5 ಕಡೆ ಕೇಳಿ ಆಮೇಲೆ ಪರ್ಚೇಸ್ ಮಾಡೋಣ. saffron is good. We have tested manually and you can purchase it. ಸೊ 1 ಗ್ರಾಮ್ಗೆ ಎಷ್ಟು? 250. ಪರವಾಗಿಲ್ಲ. ಬೈ 3000 ರುಪೀಸ್ ಎಲ್ಲ ಕೇಳಿದ್ರಂತೆ. 250 ಪರವಾಗಿಲ್ಲ ಕೊಡ್ಬೋದು. ಇಲ್ಲ, ನನ್ನ ಪಕ್ಕದಲ್ಲಿ ಮಾತಾಡ್ತಾರೆ ಸ್ವಲ್ಪ ತುಂಬಾ ಓವರಾಗಿ ಮಾತಾಡ್ತಿದ್ದಾರೆ. ಬಿಕಾಸ್ ಅವ್ರು ತುಂಬಾ ಅರ್ನ್ ಮಾಡ್ತಿದ್ದಾರೆ ನನಗಿಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನನ್ನ ಪಕ್ಕದಲ್ಲಿ ಮಾತಾಡ್ತಾರೆ ಸ್ವಲ್ಪ ತುಂಬಾ ಓವರಾಗಿ ಮಾತಾಡ್ತಿದ್ದಾರೆ. ಬಿಕಾಸ್ ಅವ್ರು ತುಂಬಾ ಅರ್ನ್ ಮಾಡ್ತಿದ್ದಾರೆ ನನಗಿಂತ. ಅದಕ್ಕೆ ಸ್ವಲ್ಪ ಇಷ್ಟೆಲ್ಲ ಅರ್ನ್ ಮಾಡಿ ಒಂದು ಹುಡುಗಿಗೆ ಒಂದು ವಾಲ್ನಟ್ ಚಾಕ್ಲೇಟ್ ಕೊಡಿಸ್ತಾ ಇಲ್ಲ. ಏನ್ ಹೇಳ್ತೀರಾ? ಫ್ರೆಂಡು ಬೆಸ್ಟ್ ಫ್ರೆಂಡು ಚಾಕ್ಲೇಟ್. ಏನ್ರಿ ಚಾಕ್ಲೇಟ್ ಕೊಡ್ಸ್ಬಿಟ್ರೆ ಫ್ರೆಂಡಾ? ಚಾಕ್ಲೇಟ್ ಕೊಡ್ಸಿಲ್ಲ ಅಂದ್ರೆ ಫ್ರೆಂಡಾ? ನಾನು ಇದು ಆಕ್ಚುಲಿ ಚೆನ್ನಾಗಿರೋದು. ಅದು ಕೇಳ್ತಾ ಇಲ್ಲ. ನಾನು ಕೇಳ್ದಾಗ ನೀನು ಅಟ್ಲೀಸ್ಟ್ ಜಗಳ ಆಗ್ತಿದ್ರೆ ಬ್ಲಾಕ್ ಮಾಡ್ತಿದ್ದಾರೆ. ಅದು ಜನ ನೋಡ್ತಾರೆ.
ಸೊ ಇವಾಗ ನಾವು ಥರ್ಡ್ ಸ್ಪಾಟ್ ಫಾರ್ ದಿ ಡೇ ಯಾ ದಟ್ ಟು ಶಂಕರಾಚಾರ್ಯ. ಶಂಕರಾಚಾರ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಥರ್ಡ್ ಸ್ಪಾಟ್ ನಾವು ಫಸ್ಟ್ ಟು ಅದು ಶಾಪಿಂಗ್. ವಾಟ್ ಎವರ್ ದಟ್ ಸ್ಪಾಟ್ ಮ್ಯೂಸಿಕ್. ನಾವು ಗಾಡಿಯಲ್ಲಿ ಬಂದರೆ ಅವ್ರು ಪಾರ್ಕಿಂಗಲ್ಲಿ ನಿಲ್ಲಿಸ್ತಾರೆ. ಫ್ರಮ್ ದೇರ್ ಮೇ ಬಿ 500 meters ನಡಿಬೇಕು. and we have steps. ಇದು ಎಂಟ್ರಿ ನಾನು ಅವಾಗೆ ತೋರಿಸಿದ್ದು. ಆ್ಯಂಡ್ ಯು ಸ್ಟೆಪ್ಸ್ 232 ಸ್ಟೆಪ್ಸ್ ಇದೆ. ಸೊ ಹತ್ಕೊಂಡು ಹೋಗ್ಬೇಕು. ಕೈಂಡ್ ಆಫ್ ಎ ಟ್ರೆಕ್. ಸೊ ವ್ಯೂ ಚೆನ್ನಾಗಿದೆ ಆ್ಯಂಡ್ ಚಳಿ ಕೂಡ ಇದೆ, ಬಿಸಿಲು ಕೂಡ ಇದೆ. It's all mixture. ಯಾ ಸೊ ಹೌ ಆರ್ ಯು ಫೀಲಿಂಗ್? I think we completed this 100 steps. 100 steps ke so ಅಂತ ಇದೀವಿ. ಸ್ವಲ್ಪ 30, 28. ಅಯ್ಯೋ ಹೌ ಇಸ್ ದ ಜೋಶ್? Very high. ಸೊ ನೀವು ನೋಡೋದು ಮೆಟ್ಲು ಎಕ್ಸಾಕ್ಟ್ಲಿ 11 ಸ್ಟೆಪ್ಸ್ ಇದೆ ಎಲ್ಲನೂ. ನಾವು 100 ಸ್ಟೆಪ್ಸ್ ಬಂದೇನೋ, ಇನ್ನೊಂದು 110-120 ಸ್ಟೆಪ್ಸ್ ಇದೆ ಪ್ರಾಬ್ಲಿ. And ಸೊ ಹಿಂಗಿರೋದ್ರಿಂದ ಸ್ಟೆಪ್ಸ್ ಹತ್ತಿರೋದ್ರಿಂದ ವಿ ಹ್ಯಾವ್ ಕೋಲ್ಡ್. ಸೊ ಸ್ವಲ್ಪ ಸಫೋಕೇಟ್ ಥರ ಆಗುತ್ತೆ ಬಿಕಾಸ್ ಟು ಟೇಕ್ ಟು ಬ್ರೀತ್. ಅದ್ರ ಜೊತೆ ನಥಿಂಗ್ ವಿ ಕ್ಯಾನ್ ಟೇಕ್ ದಿ ರೆಸ್ಟ್ ಆರಾಮ್ಸೆ ಆ್ಯಂಡ್ ವಿ ಕ್ಯಾನ್ ಗೋ ಹೆಡ್. ಯಾ ವಿ ರೀಚ್ಡ್ ಪ್ರಾಬ್ಲಿ. ಸೊ ಏನು 100 ಸ್ಟೆಪ್ಸ್ ಇದೆ ಅನಿಸುತ್ತೆ. I'll show you how the temple is. Just wait for it. ಸೊ ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ತುಂಬ ದೊಡ್ಡದೇನಿದೆ ದೇವಸ್ಥಾನ. ಈ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೇಕು. We have some great view from here. Shankaracharya temple. ಸೊ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಕೆಳಗೆ ಬಂದರೆ ವಿ ಹ್ಯಾವ್ ದಿಸ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ತಪಸ್ಯ ಸ್ಥಳ. ಸೊ ಒಳಗೆ ಹೋಗೋಣ ಬನ್ನಿ. ತುಂಬ ಚಿಕ್ಕದಿದೆ. ಸೊ ದಿಸ್ ಇಸ್ ದ ಪ್ಲೇಸ್. ಅವರು ಕುತ್ಕೊಂಡು ತಪಸ್ ಮಾಡ್ತಿದ್ದ ಸ್ಥಳ. ಕ್ಯಾನ್ ಸಿ ಇಟ್ ಇಸ್ ತುಂಬ ಚಿಕ್ಕದು. ಲೈಟಿಂಗ್ ಎಲ್ಲ ಹಾಕಿಟ್ಟಿದ್ದಾರೆ. ಎಲ್ಲಿದ್ದೀವಿ ಇವಾಗ? ಡಾಲ್ ಲೇಕ್. ಸ್ಕ್ಯಾಮ್ಡ್ ಡಾಲ್ ಲೇಕ್. ನಾವಿವಾಗ ಸ್ಕ್ಯಾಮ್ಡ್ ಡಾಲ್ ಲೇಕಲ್ಲಿದ್ದೀವಿ. ಸೊ ಯಾರಾದರೂ ಡಾಲ್ ಲೇಕ್ ಪ್ಲ್ಯಾನ್ ಮಾಡಿದರೆ ಎಟರ್ನಿಯಲ್ಲಿ ಕರೆಕ್ಟಾಗಿ ತಿಳ್ಕೊಂಡು ಪ್ಲ್ಯಾನ್ ಮಾಡಿ. ವಿ ಗಾಟ್ ಸ್ಕ್ಯಾಮ್ಡ್ ಆ್ಯಕ್ಚುಲಿ. ಸೊ ಅದ್ರ ಫುಲ್ ಡೀಟೇಲ್ಸು ನಮ್ಮ ಎದುರುಗಡೆ ಕೂತಿರೋರು 3 ಜನ ತ್ರಿಮೂರ್ತಿಗಳಿದ್ದಾರೆ, ಅವ್ರು ಹೇಳ್ತಾರೆ. ಲೆಟ್ಸ್ ಹ್ಯಾವ್ ಅ ಡಿಸ್ಕಷನ್ ವಿತ್ ದೆಮ್. ಸ್ಕ್ಯಾಮ್ ಆಗಿದ್ದೀವಿ ಅನುಷಾ. ನಾವು ಹೆಂಗ್ ಸ್ಕ್ಯಾಮ್ ಆಗಿದ್ದೀವಿ ಅಂದರೆ ಲಿಟ್ರಲಿ ನಾವು ಎಕ್ಸ್ಟ್ರಾ ಮನಿ ಪೇ ಮಾಡಿ ಪ್ಯಾಕೇಜ್ ಆದಮೇಲೆ ಹೋಗ್ತಾ ಇರೋ ಥರ ನಮ್ಗೆ ಫೀಲ್ ಆಗ್ತದೆ. ಓಕೆ
ಎಕ್ಸ್ಪೆಕ್ಟೆಡೇನೆ. ಬಟ್ ಇನ್ನು ಮುಂದೆ ಯಾರಾದರೂ ಬುಕ್ ಮಾಡಿ ಬರ್ತಿದ್ದಾರೆ ಅಂದರೆ ದೇ ಹ್ಯಾವ್ ಟು ಬಿ ಸೊ ಅವೇರ್ ಆಫ್ ಇಟ್. ನೀನು ಬರೀ ಇಂಗ್ಲೀಷಲ್ಲೇ ಮಾತಾಡಿದ್ವಿ. ಹೇಮಂತ್ ಅವರೇ, ನಿಮ್ಮ ಅಭಿಪ್ರಾಯ ಏನು? ಹೇಮಂತ್ ಶ್ರೀನಿವಾಸ್, ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನೂ ಇಲ್ಲ, ಹೋಗಿದ್ದೋಯ್ತು, ಕೂತ್ಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅನ್ನೋದು ಅಷ್ಟೇ. ಅಷ್ಟೇನಾ? ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಸೊ ಬರೋರ್ಗೆ ಏನು ಹೇಳ್ತೀರಾ ಇದ್ರ ಬಗ್ಗೆ? ನೆಕ್ಸ್ಟ್ ಫ್ಯೂಚರಲ್ಲಿ ಬರೋರ್ಗೆ ಹೆಂಗಿದ್ರು ಸ್ಕ್ಯಾಮ್ ಆಗ್ತೀರಾ ಅಂತ ಗೊತ್ತು. 100% ಗೊತ್ತು. ಹೆಂಗೆ ಅದವೇ ಅದು ಸ್ಕ್ಯಾಮ್ ಮಾಡೇ ಮಾಡ್ತಾರೆ, ಅದಾಗೆ ಆಗುತ್ತೆ. ಬಟ್ ನಿಮ್ಮ ಬುದ್ಧಿನ ನೀವು ಸ್ವಲ್ಪ ಚುರುಕಾಗಿ ಉಪಯೋಗಿಸಿ ಅನ್ನೋದು ಮಾತ್ರ ಹೇಳ್ಬೇಕು. ಆತರ ಪಡಬೇಡಿ, ಟೈಮ್ ತಗೊಂಡು ಯೋಚನೆ ಮಾಡಿ ಚೆನ್ನಾಗಿ ಬಾರ್ಗೇನ್ ಮಾಡಿ ಡಿಸಿಷನ್ ತಗೊಳ್ಳಿ, ಹೋಗ್ಬೇಕಾ ಬೇಡವಾ ಅಂತ. ಸೊ ಅವ್ರು ಬಂದಿದ್ದು ರೇಟ್ ಹೇಳ್ತಾರೆ 2500, 3000, 1500 ಅಂತೆಲ್ಲ. ಅಷ್ಟೆಲ್ಲ ಕೊಡೋದು ಏನಿಲ್ಲ ಇಲ್ಲಿ. ನಾವು ಬಂದು ಇವಾಗ ಕೊಟ್ಟಿದ್ದೀವಿ ಅಂತ ಈಸ್ ಎಕ್ಸ್ಪ್ಲೋರಿಂಗ್. ಎಷ್ಟೇ ಸ್ಕ್ಯಾಮ್ ಆಗಬಾರ್ದು ಅಂತ ಬಾರ್ಗೇನ್ ಮಾಡಿದ್ರು ಆಬ್ವಿಯಸ್ಲಿ ವಿ ಗಾಟ್ ಸ್ಕ್ಯಾಮ್ಡ್. ಇನ್ನೂ ಸ್ವಲ್ಪ ಬಾರ್ಗೇನ್ ಮಾಡ್ಬೋದಾಯಿತು ಅಂತ ನಮ್ಗೆ ಲಾಸ್ಟಲ್ಲಿ ಅನಿಸ್ತು. ಬಟ್ ಸ್ಟಿಲ್ ಏನೋ ಆಗಿದ್ದಾಯಿತು, ಬಂದಿದ್ದಾಯಿತು, ಹೊರಟಿದ್ದಾಯಿತು ಅಂದ್ಬಿಟ್ಟು ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಇನ್ ಆ್ಯಂಡ್ ಸರೌಂಡಿಂಗ್ಸಲ್ಲಿ ನೀವು ನೋಡ್ಬೋದು ಫ್ಲೋಟಿಂಗ್ ಮಾರ್ಕೆಟ್ ಇದೆ. ಆಬ್ವಿಯಸ್ಲಿ ಇಯರ್ ಆಲ್ಸೋ ಯು ಕ್ಯಾನ್ ಗೆಟ್ ಫ್ಯಾಬ್ರಿಕ್ಸ್, ಮೆಟೀರಿಯಲ್ಸ್, ಶಾಲ್ಸ್, ಡ್ರೈ ಫ್ರೂಟ್ಸ್, ಏನು ಬೇಕೋ ಎಲ್ಲ ಸಿಗುತ್ತೆ. ಸೊ ದೇ ವಿಲ್ ಸ್ಟಾಪಸ್. ನೀವು ಯಾವ ಶಾಪ್ನ ರೆಕಮೆಂಡ್ ಮಾಡ್ತೀರೋ ಅಲ್ಲೋ ಸ್ಟಾಪ್ ಕೊಡ್ತಾರೆ. ಪರ್ಚೇಸ್ ಮಾಡೋರು ಇದ್ದವ್ರು ಪರ್ಚೇಸ್. ಇದು ಫ್ಲೋಟಿಂಗ್ ಮಾರ್ಕೆಟಲ್ಲಿದ್ದೀವಿ ಇನ್ ದಾಲ್ ಲೇಕ್. ಇದ್ದವ್ರು ಪರ್ಚೇಸ್ ಮಾಡ್ಬೋದು. ನಾ ಫುಲ್ಲು ದಾಲ್ ಲೇಕ್ ಟೂರ್ ತೊಗೊಂಡಿರೋದ್ರಿಂದ ಮುಗಿಸ್ಕೊಂಡು ಬರೋಷ್ಟೊತ್ತಲ್ಲಿ ನೈಟ್ ಆಗೋಗಿತ್ತು. ಸೊ ನೈಟ್ ಒಂದು ವ್ಯೂ ನೋಡಿದ್ವಿ. ಆಫ್ಟರ್ ನೈಟ್ ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ಅದೊಂದು ವ್ಯೂ ನೋಡಿಕೊಂಡು ಡೈರೆಕ್ಟ್ ನಾವು ಹೋಗಿದ್ದೆ ನಮ್ಮ ಸ್ಟೇಗೆ. ಸೊ ಹಾಯ್, ಸೊ ಇವಾಗ ನಾವು ರೂಮಿಗೆ ಬಂದಿದ್ದೀವಿ ಆಫ್ಟರ್ ಅ ವೆರಿ ಲಾಂಗ್ ಡೇ. ಆಚೆ ಎಲ್ಲ ಸುತ್ತಿ ಎಕ್ಸ್ಪ್ಲೋರ್ ಮಾಡಿ ಪ್ಲೇಸಸ್. ಸೊ ಊಟ ಆಯಿತು. ಸೊ ನಾಳೆಗೆ ಎಲ್ಲ ತಯಾರಿ, ಲೈಕ್ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಎಲ್ಲ ಸೆಟ್ ಆಗಿದೆ. ಸೊ ವಿ ಶುಡ್ ಲೀವ್ ಟುಮಾರೋ ಅಟ್ 8:30 ಇಟ್ಸ್ ನಾಟ್ ಅರ್ಲಿ ಮಾರ್ನಿಂಗ್. ವಿ ಶುಡ್ ಲೀವ್ ಟುಮಾರೋ ಅಟ್ 8:30. ಸೊ ಅಷ್ಟು ಬೇಗ ಎದ್ದು ರೆಡಿ ಆಗಬೇಕು. ಸೊ ನೌ ವಿ ಆರ್ ಗೋಯಿಂಗ್ ಟು ಬೆಡ್. ಸೊ ನಮ್ಮ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಡೇ 2 ನಾವು ಕಾಶ್ಮೀರಲ್ಲಿ ಏನು ಮಾಡ್ತೀವಿ ಅಂತ ಮುಂದಿನ ಬ್ಲಾಗ್ ಒಂದಿಗೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.